ಇನ್ನು ಭಾರಿ ಮಳೆಗೆ ಹಾಸನ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿತದಿಂದ ರೈಲುಗಳ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಸಕಲೇಶಪುರ ಎಡಕುಮರಿ ಅಲ್ಲಿ ಈ ಒಂದು ಗುಡ್ಡ ಕುಸಿದಿರತಕ್ಕಂಥದ್ದು. ಹಾಸನ ಸಕಲೇಶಪುರ ಸುಬ್ರಹ್ಮಣ್ಯದಲ್ಲಿ ರೈಲುಗಳು ಈಗ ನಿಂತು ಹೋಗಿದೆ. ಯಾವುದೇ ಬದಲಿ ವ್ಯವಸ್ಥೆ ಮಾಡದ ರೈಲ್ವೆ ಇಲಾಖೆ, ಅಂದರೆ ಬದಲಿ ವ್ಯವಸ್ಥೆ ಇದುವರೆಗೂ ಮಾಡಲಿಲ್ಲ. ಅಂದರೆ ಬದಲಿ ವ್ಯವಸ್ಥೆ ಕೂಡ ಕಷ್ಟ. ರೈಲು ನಿಲುಗಡೆಯಲ್ಲಿ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಹೋಗೋದಕ್ಕಾಗಲ್ಲ. ಮಧ್ಯದಲ್ಲಿ ತಗ್ಲಾಕೊಂಡು ಈಗ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಭಾರಿ ಮಳೆಗೆ ಹಾಸನ ರೈಲ್ವೆ ಸ್ಥಗಿತಗೊಂಡಿರತಕ್ಕಂಥದ್ದು. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಜನ ಕಾಯ್ತಾ ಇದ್ದಾರೆ, ರೈಲ್ ಈಗ ಬರುತ್ತೆ ಆಗ ಬರುತ್ತೆ ಅಂತ. ಆದರೆ ಅರ್ಧ ದಾರಿಯಲ್ಲೇ ರೈಲು ನಿಂತೋಗಿದೆ. ಕಾರಣ ಅಲ್ಲಿ ಗುಡ್ಡ ಕುಸಿದಿದೆ. ಹಾಸನ ರೈಲ್ವೆ ಹಳಿ ಏನಿದೆ, ಆ ರೈಲ್ವೆ ಹಳಿ ಮೇಲೇನೆ ಗುಡ್ಡ ಕುಸಿದಿರೋದ್ರಿಂದ ರೈಲು ಸಂಚಾರಕ್ಕೆ ತೊಂದರೆ ಆಗಿದೆ. ಈ ಒಂದು ಕಾರಣದಿಂದ ಪ್ರಯಾಣಿಕರು ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಪ್ರತಾಪ್, ಈಗ ಪ್ರಯಾಣಿಕರು ಪರದಾಡುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಗುಡ್ಡ ಎಕ್ಸಾಕ್ಟ್ ಆಗಿ ಎಲ್ಲಿ ಕುಸಿದಿರತಕ್ಕಂಥದ್ದು? ಈಗ ರೈಲು ಸಂಚಾರಕ್ಕೆ ಯಾವ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ ಅಥವಾ ಹೇಗೆ ಅಂತ? ಪ್ರಮೋದ್, ಏನಂತ ಹೇಳಿದ್ರೆ, ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮಲ್ನಾಡ್ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಸಕಲೇಶಪುರ ತಾಲೂಕಿನ ಎಡಕುಮರಿ ಸಮೀಪ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿರುವಂತದ್ದು. ಸರಿ ಮಧ್ಯರಾತ್ರಿ ಗುಡ್ಡ ಕುಸಿರೋದ್ರಿಂದ ಏನೋ ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಂತ ರೈಲುಗಳನ್ನ ಈಗ ಬದಲಿ ಸ್ಟೇಷನ್ಗಳಲ್ಲಿ ನಿಲ್ಲಿಸಲಾಗಿದೆ. ಒಂದ್ ಕಡೆ ಹಾಸನ ರೈಲ್ವೆ ಜಂಕ್ಷನ್ ಮತ್ತೆ ಸಕಲೇಶಪುರ ಏನು ಮಂಗಳೂರು ಕಡೆಗೆ ಹೋಗ್ತಿದ್ದಂತ ರೈಲುಗಳನ್ನ ಹಾಸನ ಸಕಲೇಶಪುರ ರೈಲು ನಿಲ್ದಾಣಗಳಲ್ಲಿ ನಿಲ್ಲಿಸಲಾಗ್ತಿದೆ. ಮಂಗಳೂರು ಕಡೆಯಿಂದ ಹಾಸನ ಕಡೆಗೆ ಬರ್ತಿದ್ದಂತಹ ರೈಲುಗಳನ್ನ ಪುತ್ತೂರು, ಮಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿಲ್ಲಿಸಲಾಗಿದೆ. ಒಂದ್ ಕಡೆ ಮಧ್ಯರಾತ್ರಿ ಗುಡ್ಡ ಕುಸಿರೋದ್ರಿಂದ ಪ್ರಯಾಣಿಕರು ಒಂದ್ ರೀತಿ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಮಾರ್ಗ ಮಧ್ಯ ಪ್ರಯಾಣ ನಿಲ್ಲಿಸಿ ಅವು ತಂದಿದಂತ ತಮ್ಮ ಲಗೇಜ್ಗಳನ್ನೆಲ್ಲ ತೆಗೆದುಕೊಂಡು ವಾಪಸ್ ಹೋಗುವಂತ ಸನ್ನಿವೇಶ ಎದುರಾಗಿದೆ. ಸರಿಸುಮಾರು ರೈಲುಗಳಲ್ಲೇ 1 ಗಂಟೆ 2 ಗಂಟೆ 3 ಗಂಟೆಗಳ ಕಾಲ ಕಾದು ರೈಲು ನಿಲ್ದಾಣದಿಂದ ಈಗ ವಾಪಸ್ ಹೋಗ್ತಿದ್ದಾರೆ ಪ್ರಯಾಣಿಕರು. ಒಂದ್ ಕಡೆ ಬಸ್ಸು ವ್ಯವಸ್ಥೆಯನ್ನ ಮಾಡ್ಕೊಂಡು ವಾಪಸ್ ಹೋಗ್ತಿದ್ದಾರೆ, ಮತ್ತೊಂದ್ ಕಡೆ ಟ್ಯಾಕ್ಸಿ, ಖಾಸಗಿ ಬಸ್ಗಳನ್ನ ಅವಲಂಬಿಸ್ಕೊಂಡು ಇದೀಗ ತಮ್ಮ ಏನು ರೀಚ್ ಆಗುವಂತ ಕೆಲವು ತಾವು ಹೋಗ್ಬೇಕಾದಂತ ಸ್ಥಳಗಳಿಗೆ ಹೋಗ್ತಿದ್ದಾರೆ. ಇನ್ ಕೆಲವರು ವಾಪಸ್ಸು ತಮ್ಮ ಊರುಗಳಿಗೆ ಹೋಗ್ತಿರುವಂತದ್ದು. ಒಂದ್ ಕಡೆ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನು ರೈಲ್ವೆ ಇಲಾಖೆ ವಿರುದ್ಧ. ಅಂದ್ರೆ ಇದು ರೈಲ್ವೆ ಇಲಾಖೆಯವರು ಮಾಡಿರುವಂತ ಪ್ರಾಬ್ಲಮ್ ಇಂದ ಆಗಿರುವಂತದ್ದು. ನಮ್ಗೆ ರೈಲ್ವೆ ಇಲಾಖೆಯವರು ಬೇರೆ ಬದಲಿ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕು, ಆದ್ರೆ ಅವರು ಇದ್ರ ಬಗ್ಗೆ ಗಮನನೇ ತೆಗೆದುಕೊಳ್ತಿಲ್ಲ. ನಾವೇ ಬದಲಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೀವಿ. ನಮ್ಗೆ ರೀಫಂಡ್